ನನ್ನ ಹೆಸರು ಶ್ವೇತಾ. ನಾನು ಹುಟ್ಟಿ ಬೆಳೆದಿದ್ದು ಬೆಂಗಳೂರು. ನಮ್ಮಮ್ಮ ಹೆಸರು ನಾಗಮ್ಮ, ಅಪ್ಪ ಹೆಸರು ರವಿ. ನಾನು ಸ್ಟಡೀಸ್ ಮಾಡಿದ್ದು ಫಸ್ಟ್ ಸ್ಟ್ಯಾಂಡರ್ಡಿಂದ 8th ಸ್ಟ್ಯಾಂಡರ್ಡ್ ತನಕ ಸ್ಯಾಂಟ್ ಆ್ಯಂಟನಿ ಸ್ಕೂಲಲ್ಲಿ ಓದಿತ್ತು. ಹೈಸ್ಕೂಲ್ ಬಂದು ಮ್ಯಾಂಗ್ಳೂರಲ್ಲಿ ಮೌಂಟ್ ಕಾರ್ಮೆಲಲ್ಲಿ ಓದಿತ್ತು. ಆಮೇಲೆ ನಾನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ BHS ಕಾಲೇಜಲ್ಲಿ ಓದಿತ್ತು. ಆಮೇಲೆ ನಮ್ಮಪ್ಪ ಸತ್ತು 13 ವರ್ಷ. ನಮ್ಮಮ್ಮ ತುಂಬ ಲೈಫಲ್ಲಿ ಕಷ್ಟಪಟ್ಟು ನಮ್ಮನ್ನು ಇಷ್ಟು ಮೇಲಕ್ಕೆ ತಂದಿದ್ದಾರೆ. ಆಮೇಲೆ ಅವರು ಕಾರ್ಮೆಲ್ ಕಾನ್ವೆಂಟಲ್ಲಿ ಯೂನಿಫಾರ್ಮ್ ಸ್ಟಿಚ್ ಮಾಡ್ತಿದ್ದಾರೆ. ಅವ್ರಿಗೋಸ್ಕರ ಏನು ಲೈಫಲ್ಲಿ ತಗೊಳ್ಳಿಲ್ಲ, ಎಲ್ಲ ನಮಗೋಸ್ಕರನೇ ಅವ್ರ ಲೈಫ್ನೇ ಅವ್ರು ತ್ಯಾಗ ಮಾಡಿದ್ದಾರೆ. ನಮ್ಮ ಅಪ್ಪಯಿಂದ ಆಮೇಲೆ ಅವ್ರ ಫ್ಯಾಮ್ಲಿಯಿಂದ ಮತ್ತು ನಮ್ಮಮ್ಮ ಫ್ಯಾಮ್ಲಿಯಿಂದ ತುಂಬ ಕಷ್ಟಪಟ್ಟು ಅವ್ರು ನಮ್ಮನ್ನು ಒಂದು ಸ್ಟೇಜಿಗೆ ತಂದಿದ್ದಾರೆ. ನಾನು ಈ ಬ್ಯೂಟಿಷಿಯನ್ ಕೋರ್ಸ್ ಮಾಡುವಾಗ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತರು ನಮ್ಮಮ್ಮ. ಆದರೆ ನಮ್ಮ ಫ್ಯಾಮ್ಲಿಯಲ್ಲಿ ಯಾರೂ ನಿಂತಿಲ್ಲ. ಎಲ್ಲರೂ ಬೈದರು, ಈ ಕೋರ್ಸ್ ಮಾಡುವಾಗ ಈ ಕೋರ್ಸ್ ನೀನು ಮಾಡಬೇಡ, ನಿನಗಿದು ಸೆಟ್ ಆಗಲ್ಲ, ನಮ್ಮ ಫ್ಯಾಮ್ಲಿ ಬ್ಯಾಕ್ಗ್ರೌಂಡ್ಗೆ ಈ ಕೋರ್ಸ್ ಎಲ್ಲ ಸೆಟ್ ಆಗಲ್ಲ ಅಂತಾದರು. ಆದರೆ ನಮ್ಮ ಮಮ್ಮಿನೇ ಮುಂದೆ ನಿಂತು, ಆವಾಗ ನಾನು ಇಲ್ಲಿ ಕಾರ್ಮೆಲ್ ಆಪೋಸಿಟ್ ಒಂದು ಜೆರಾಕ್ಸ್ ಅಂಗಡಿಯಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಆವಾಗ ನಾನು 5,000 ಕಟ್ಟಲಿಕ್ಕೂ ನಮ್ಮ ಮನೇಲಿ ನಮ್ಮನ್ನ ಬಿಟ್ಟಿಲ್ಲ ಬ್ಯೂಟಿಷಿಯನ್ ಕೋರ್ಸ್ ಮಾಡುವಾಗ. ಆದರೆ ನಮ್ಮ ಅಮ್ಮನೇ ನನಗೆ ಎಲ್ಲ ಮುಂದೆ ಬಂದು ನಿಂತು, ನೀನು ಕಟ್ಟು, ನಿನ್ನ ಕೈಯಲ್ಲಿ ಆಗುತ್ತೆ ಅಂತ. ನಾನು ಎಷ್ಟೋ ಸ್ಟ್ರಗಲ್ ಪಟ್ಟಿದ್ದೇನೆ. HSRಲ್ಲಿ 1.5 year ಕೆಲಸ ಮಾಡಿದ್ದೇನೆ. ಮೋಕ್ಷಿತಾ ಹೇರ್ ಸ್ಟುಡಿಯೋ ಅಂತ, ಅದು ವಿಗ್ ಸೆಕ್ಷನ್ಸಲ್ಲಿ. ಗ್ರೀನ್ ಟ್ರೆಂಡ್ಸಿಗೆ ಬಂದೆ. ಗ್ರೀನ್ ಟ್ರೆಂಡ್ಸಿಂದ 3 yearsಯಿಂದ ವರ್ಕ್ ಮಾಡ್ತಿದ್ದೇನೆ. ಮೇಕಪ್ ಆರ್ಟಿಸ್ಟಾಗಿ ಚೆನ್ನೈಯಲ್ಲಿ ಕೋರ್ಸ್ ಮಾಡಿದೆ. 17 days ಚೆನ್ನೈಯಲ್ಲಿ ಕೋರ್ಸ್ ಮಾಡಿದೆ. ರಿಚ್ಮಂಡ್ ಸರ್ಕಲಲ್ಲಿ 1 week ಕೋರ್ಸ್ ಮಾಡಿದೆ, ಮೇಕಪ್ ಕೋರ್ಸು. ಬೇಸಿಕ್ಕಿಂತ ಅಡ್ವಾನ್ಸ್ ಕೋರ್ಸ್ ಮುಗಿಸ್ದೆ. ನಾನು ಟ್ರೈನರ್ ಆಗಬೇಕಂತ ನನ್ನ ಲೈಫಲ್ಲಿ ಟ್ರೈ ಮಾಡ್ತಿದ್ದೇನೆ. ಬಟ್ ಅದು ನನ್ನ ಬ್ಯಾಕ್ ಬೋನ್ ಆಗಿ ನಮ್ಮಮ್ಮ ನಿಂತಿದ್ದಾರೆ. ಆಮೇಲೆ ರೀಸೆಂಟಾಗಿ ನನಗೆ ಮದುವೆ ಆಯಿತು, 4 months ಆಯಿತು. ಅದರಲ್ಲೂ ನನ್ನ ಕೊರತೆ ಇಡದೆ ನಮ್ಮಮ್ಮ ಎಲ್ಲನೂ ಮುಂದೆ ನಿಂತು ಎಲ್ಲನೂ ನನಗೆ ಹೆಲ್ಪ್ ಮಾಡಿ, ಮತ್ತು ಹೋಗೋ ಮನೇಲಿ ಹೇಗಿರಬೇಕು, ಅವ್ರ ಕಷ್ಟ ಎಲ್ಲ ನಮಗೆ ತಿಳಿಸ್ಕೊಟ್ರು. ಮತ್ತು ಅವ್ರ ಲೈಫಲ್ಲಿ ಎಷ್ಟು ಕಷ್ಟಪಟ್ರಂತ ನಾವು ಒಂದೊಂದೇ ನೋಡಿದ್ದೇವೆ. ನಾನು ಮತ್ತು ನನ್ನ ತಂಗಿ, ನನ್ನ ತಮ್ಮ, ನಾವು 3 ಜನ. ನಮ್ಮ ತಂಗಿ ವರ್ಕ್ ಮಾಡ್ತಿದ್ದಾಳೆ, ನಮ್ಮ ತಮ್ಮನೂ ವರ್ಕ್ ಮಾಡ್ತಿದ್ದಾನೆ. ಮೋಕ್ಷಿತಾ ಹೇರ್ ಸ್ಟುಡಿಯೋದಲ್ಲಿ ಸ್ಟಾರ್ಟಿಂಗ್ ನಾನು ಫ್ರೆಷರ್ ಆಗಿ ವರ್ಕ್ಗೆ ಹೋದಾಗ ನನಗೆ 10,000 ಸ್ಯಾಲರಿ ಬೇಸ್ ಇತ್ತು. ಅದಾದಮೇಲೆ ನನಗೆ ಅಲ್ಲಿ 1.5 year ಎಕ್ಸ್ಪೀರಿಯೆನ್ಸ್ ಆಯಿತು. 1.5 year ಎಕ್ಸ್ಪೀರಿಯೆನ್ಸ್ ಆದಮೇಲೆ ನಾನು ಗ್ರೀನ್ ಟ್ರೆಂಡ್ಸಿಗೆ ಬಂದೆ. ಗ್ರೀನ್ ಟ್ರೆಂಡ್ಸಲ್ಲಿ ನಾನು ಎಕ್ಸ್ಪೀರಿಯೆನ್ಸ್ ನೋಡಿ ನನಗೆ ಸ್ಟಾರ್ಟಿಂಗು 18,000 ಸ್ಯಾಲ್ರಿ ಕೊಟ್ಟರು. ಇವಾಗ ನಾನು 3 years ಆಯಿತು ನಾನು ವರ್ಕ್ ಮಾಡಿ ಅಲ್ಲಿ. ಇವಾಗ ಜೂನ್ ಬಂದರೆ 4 year. ಇವಾಗ ನನ್ನ ವರ್ಕ್ ನೋಡಿ ಅವರು ನನ್ನ ಸ್ಯಾಲ್ರಿ ಇನ್ಕ್ರೀಸ್ ಮಾಡಿದ್ದಾರೆ. ಇವಾಗ ನಾನು ಸ್ಯಾಲ್ರಿ ತೊಗೊತಿರೋದು 28. ನನಗಲ್ಲಿ ಕ್ಲೈಂಟ್ ಬೇಸಸ್ಸು ಮತ್ತು ನನ್ನ ವರ್ಕ್ ನೋಡಿ ತುಂಬ ಜನ ರೆಫರೆನ್ಸ್ ಇದೆ. ಆಮೇಲೆ ನನಗೆ ತುಂಬ ಯೂಸ್ಫುಲ್ ಆಗ್ತಿದೆ ಈ ಕೋರ್ಸ್ ಮಾಡಿದ್ರಿಂದ ನನಗೆ. ಇವಾಗ ನಾನು ಮೇಕಪ್ ಕಲಿಬೇಕಂತ ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು. ಅದರಿಂದ ನಮ್ಮ ಫ್ಯಾಮ್ಲಿ ಮತ್ತು ನಮ್ಮಮ್ಮ ಮತ್ತು ಸಿಸ್ಟರ್ಸ್ ಎಲ್ಲ ನನಗೆ ಹೆಲ್ಪ್ ಮಾಡಿದ್ರು. ನಿನ್ನ ಕೈಯಲ್ಲಿ ಆಗುತ್ತೆ, ನೀನು ಮಾಡು ಅಂತ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಜೆನಿಟಾ ಸಿಸ್ಟರ್ ಮತ್ತು ಸಿಸ್ಟರ್ ಆಗ್ನೆಸ್ ನನಗಿಬ್ಬರು ಸಪೋರ್ಟ್ ಮಾಡಿದರು. ಇವಾಗ ದೇವ್ರ ಕೃಪೆಯಿಂದ ನನಗೆ ಒಳ್ಳೆ ಹಸ್ಬೆಂಡು ಮತ್ತು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ. ಇವಾಗ ನಾನು ಓನಾಗಿ ಇಡಬೇಕಂತ ನಾನು ಪ್ಲ್ಯಾನ್ ಮಾಡ್ತಿದ್ದೇನೆ. ಅದಕ್ಕೆ ನನಗೆ ತುಂಬ ಸಪೋರ್ಟಿವ್ ಇದೆ, ಫ್ಯಾಮಿಲಿ ಆಗಲಿ ಮತ್ತು ನಮ್ಮ ಹಸ್ಬೆಂಡ್ ಕಡೆಯಿಂದ ತುಂಬ ಸಪೋರ್ಟಿವ್ ಇದೆ. ಮೇಕಪ್ ಕಲೀಲಿಕ್ಕೆ ಹೋದಾಗ ಆ ಪ್ಲೇಸಲ್ಲಿ ಸಂತೋಷಿ ಮತ್ತು ಲಾವಣ್ಯ ಮೇಕಪ್ ಆರ್ಟಿಸ್ಟು ಕಲಿಸ್ಕೊಟ್ಟಿರೋ ಮೇಕಪ್ಪು, ಟೆಕ್ನಿಕ್ಕು ಮತ್ತು ಪ್ರಾಡಕ್ಟ್ ನಾಲೇಜು, ಯಾವ ಸ್ಕಿನ್ ಮೇಲೆ ಏನು ಮಾಡಬೇಕು ಎಲ್ಲ ಅವರು ಹೇಳ್ಕೊಟ್ಟಿದ್ರಿಂದ ನಾನು ತುಂಬ ಇನ್ಕಮ್ ಮಾಡ್ಕೊಂಡಿದ್ದೇನೆ. ಅದರಲ್ಲಿ ನಾನು 4 lakhs ನನ್ನ ಮದುವೆ ಖರ್ಚಿಗೆ ಕೊಟ್ಟಿದ್ದೇನೆ. ನಾನು ತುಂಬ ಸೇವಿಂಗ್ಸ್ ಇತ್ತು. ಇವಾಗಲೂ ನಾನು ಸೇವಿಂಗ್ಸ್ ಮಾಡ್ತಾ ಇದ್ದೇನೆ. ಅದರಿಂದ ಇವಾಗ ಇಷ್ಟೆಲ್ಲ ನಾನು ಮುಂದೆ ಬರಲಿಕ್ಕೆ ಕಾರಣ ಸ್ಯಾಂಟ್ ಆಂಥನಿ ಕಮ್ಯುನಿಟಿ ಕಾಲೇಜಿಂದ AC ಸಿಸ್ಟರ್ಸ್ ಅವರ ಕೃಪೆ ಮತ್ತು ಆಶೀರ್ವಾದದಿಂದ ನಾನು ಇಷ್ಟು ಮೇಲೆ ಬಂದಿದ್ದೇನೆ. ಓನಾಗಿ ಇಡಬೇಕಂತ ನಾನು ಸಿಸ್ಟರ್ ಹತ್ರನೂ ನಾನು ಹೆಲ್ಪ್ ಕೇಳ್ತಿದ್ದೇನೆ. ಅವರು ನನಗೆ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅತಿ ಶೀಘ್ರದಲ್ಲಿ ನಾನು ಒಂದು ಓನಾಗಿಟ್ಟು ಮುಂದೆ ಬರ್ತೇನಂತ ನನಗೆ ಕಾನ್ಫಿಡೆನ್ಸ್ ಇದೆ. ಎಲ್ಲರೂ ಸ್ಯಾಂಟ್ ಆಂಥನಿ ಕಮ್ಯುನಿಟಿ ಕಾಲೇಜಿಗೆ ಬನ್ನಿ. ನಾನು ಹೇಗೆ ಸಕ್ಸಸ್ ಆಗಿದ್ದೇನೋ ಅದೇ ಥರ ನೀವು ಸಕ್ಸಸ್ ಆಗ್ತೀರಾ. ಬರೀ ವುಮೆನ್ಸಿಗೆ ಮಾತ್ರ. ಅಲ್ಲಿ ಟ್ರೈನಿಂಗ್ ಕೋರ್ಸಸ್ ಇದೆ, ಬ್ಯೂಟಿ ಕೋರ್ಸಸ್ ಇದೆ, ಮತ್ತು ಕಮ್ಯುನಿಕೇಷನು, ಸ್ಕಿಲ್ಸು ಎಲ್ಲ ಕೋರ್ಸಸ್ ಇದೆ, ಮತ್ತು ಕಂಪ್ಯೂಟರ್ ಕ್ಲಾಸಸ್ಸು ಇದೆ. ನಾನು ಹೇಗೆ ಸ್ಯಾಂಟ್ ಆಂಥನಿ ಕಮ್ಯುನಿಟಿ ಕಾಲೇಜಲ್ಲಿ ಸಕ್ಸಸ್ ಆಗಿದ್ದೇನೋ ಅದೇ ಥರ ನೀವು ಸಕ್ಸಸ್ ಆಗಬೇಕು. AC ಸಿಸ್ಟರ್ಸ್ ಅವರಿಂದ ನಿಮಗೆ ತುಂಬ ಅಲ್ಲಿ ಸಹಾಯ ಆಗುತ್ತೆ. ವುಮೆನ್ಸಿಗೆ ಮಾತ್ರ. ಎಲ್ರಿಗೂ ಮಹಿಳೆಯರ ದಿನಾಚರಣೆ ಶುಭಾಶಯಗಳು.